ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ ವರ್ಷದ ಇದರಲ್ಲಿ ಎಲ್ಲರಿಗೂ ದೇವರು ಆಯುಷು ಆರೋಗ್ಯ, ಒಳ್ಳೆ ಗುಣ, ಒಳ್ಳೆ ಬುದ್ಧಿ, ಒಳ್ಳೆ ನಡತೆ ಕೊಟ್ಟು ಕಾಪಾಡಲಿ. ಆಯುಷು ಆರೋಗ್ಯ ಇದ್ದರೆ ಸಾಕು, ಸಂಪಾದನೆ ಹೆಂಗೆ ಬೇಕೋ ಹೇಳ್ಕೊಬೋದು, ಸಂಪಾದನೆನ ಹೆಂಗೆ ಬೇಕೋ ಮಾಡ್ಬೋದು. ಕಷ್ಟಪಟ್ಟು ದುಡಿದ್ರೆ ಎಲ್ಲನೂ ಸಾಧ್ಯ ಆಗುತ್ತೆ. ಏನಿ ಮೇಡಮ್ಮು ಐಶ್ವರ್ಯ ಹೇಳಲಿಲ್ಲ ಅಂತ ಅಂದ್ಕೊಬೇಡಿ, ಬಟ್ ನಾನು ಅದನ್ನು ಹೇಳಲ್ಲ. ಕಷ್ಟಪಟ್ಟು ದುಡಿಬೇಕು. ಯಾರೋ ಕೂಡಿಟ್ಟಿರೋ ಆಸ್ತಿಲಿ ನಾವು ಮಜಾ ಮಾಡ್ತೀವಿ ಅಂತ ಅಂದರೆ ಆಗಲ್ಲ. ನೀವು ಕಷ್ಟಪಟ್ಟು ದುಡಿದು ಆರೋಗ್ಯ ಒಂದು ಚೆನ್ನಾಗಿತ್ತು ಅಂತ ಅಂದರೆ ಆರೋಗ್ಯನ ಕಾಪಾಡ್ಕೊಳ್ಳಿ. ಇನ್ನಿಷ್ಟೇ ಎಷ್ಟು ಸಂಪಾದನೆ ಮಾಡ್ಬೋದು ನೀವು ಅಂತ ಹೇಳ್ತಾ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆಲ್ಲ ಬಿಗ್ ಬಾಸು ನೋಡಿರಬೇಕು. ತ್ರಿವಿಕ್ರಮ್ ಅವ್ರ ತಾಯಿ ಬಂದರು, ಹಾಗೆ ಇವರು ಭವ್ಯ ಅವ್ರ ತಾಯಿ ಮತ್ತು ಅಕ್ಕ ಬಂದರು. ಭವ್ಯದು ಸ್ವಲ್ಪ ಯಾಕೋ ತುಂಬ ಅಂದರೆ ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನನಗೆ ಅನಿಸಿದ ಮಟ್ಟಿಗೆ ಭವ್ಯದೇನು ಸ್ವಲ್ಪ ಓವರು ಆಯಿತು ಅಂತ ಅಂದ್ಕೊತೀನಿ. ಹೇಳಬೇಕು ಅಂತಂದರೆ ಪಾಪ ಅವ್ರ ಅಕ್ಕ ಬಂದರು ನೋಡಬೇಕು ಅಂತ. ನೀನು ಯಾಕೆ ಬಂದೆ ಅಂತ ಕೇಳಿದ್ರು ಭವ್ಯ. ಆಮೇಲೆ ಅಮ್ಮ ಯಾಕೆ ಬಂದಿಲ್ಲ ಅಂತ ಕೇಳಿದ್ಲು ಭವ್ಯ. ಆಮೇಲೆ ಇಷ್ಟೆಲ್ಲ ಆದಮೇಲೆ ತಾಯಿ ಬಂದ್ರೂ ಕ್ಯಾರೆ ಅಂದಿರ ಓಡಾಡಿಕೊಂಡು ಅಕ್ಕನ ಮಗಳು ಅಮ್ಮ ಇಷ್ಟೆಲ್ಲ ಇದ್ರೂ ಬಕೆಟ್ ಹಿಡ್ಕೊಂಡು ತ್ರಿವಿಕ್ರಮ್ ತಾಯಿ ಬಂದರು ಅಂತ ತ್ರಿವಿಕ್ರಮ್ ತಾಯಿ ಹಿಂದೆನೇ ಓಡಾಡ್ತಾಯಿದ್ರು. ಮೋಸ್ಟ್ಲಿ ಅವರು ನನ್ನ ಸೊಸೆ ಅಂತ ಒಪ್ಕೊಂಡ್ಬಿಡ್ತಾರ ಹಿಂಗ ಅಂತ ಅಂದ್ಕೊಂಡು ಓಡಾಡ್ತಾನೆ ಇದ್ರು. ಬಟ್ ಅವಳಿಗೆ ಗೊತ್ತಿಲ್ಲ ಇನ್ನೂ ಜನ ಹೊರಗಡೆ ಹೆಂಗೆಲ್ಲ ಬೈಕೊತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅವರು ಸೆಲ್ಫ್ ಕಾನ್ಫಿಡೆನ್ಸಲ್ಲಿ ಒಂದು ಆಟ ಆಡಲಿ, ಒಂದು ಗೆಲ್ಲಿ, ಅವ್ರ ಅಮ್ಮಂಗೆ ಒಂಥರ ಶೇಪ್ ಔಟ್ ಆಗಿದೇನೋ ಅಂತ ಅನ್ನಿಸ್ತಾ ಇದೆ. ನಮಗೆ ಹಂಗೆ ಅನಿಸಿದ್ದು. ಯಾಕೆ ಅಂತಂದರೆ ತ್ರಿವಿಕ್ರಮು ಅವ್ರ ತಾಯಿ ಬಂದಾಗ ಅವ್ರ ತಾಯಿ ಜೊತೆನೇ ಇದ್ದಿದ್ದು ನೋಡಿದ್ವಿ. ಆಮೇಲೆ ಬೇರೆ ಯಾರೇ ಆಗಿರ್ಬೋದು, ರಜತ್ತು ಅಷ್ಟೇನೆ ಹೆಂಡತಿ ಬಂದಾಗ ಹೆಂಡತಿ ಮತ್ತು ಮಕ್ಕಳು ಜೊತೆನೇ ಮಿಂಗಲ್ ಆಗಿದ್ದನ್ನ ನೋಡಿದ್ದೀವಿ. ಆದರೆ ಭವ್ಯ ಅವರ ಫ್ಯಾಮಿಲಿ ಬಂದಾಗ ಭವ್ಯ ಅವ್ರ ಫ್ಯಾಮಿಲಿನೇ ತುಂಬ ಜಾಸ್ತಿ ಒತ್ತಿದ್ದು. ಭವ್ಯ ಮಾತ್ರ ಅವ್ರಿಗೆ ಟೈಮೇ ಕೊಡಲಿಲ್ಲ. ಬರೀ ತ್ರಿವಿಕ್ರಮ್ ಹಿಂದೆನೇ ಓಡಾಡಿಕೊಂಡು ತ್ರಿವಿಕ್ರಮ್ಮು ತಾಯಿ ಅಂದ್ಕೊಂಡೇ ಓಡಾಡ್ತಾಯಿದ್ರು. ಲಾಸ್ಟಲ್ಲಿ ತ್ರಿವಿಕ್ರಮ್ ಅವರ ತಾಯಿನೇ ಇವ್ರಿಗೆ ಒಂದು ಚಳಿ ಬಿಡಿಸ್ತಾರೆ. ಅದು ರಾಧಾಕೃಷ್ಣ ಜೋಡಿ ಥರ ಇದೆ ಹಾಗೆ ಹಿಂಗೆ ಅಂತ ಹೇಳಿದ್ಮೇಲೆ ಒಂದು ಇದನ್ನು ಕೊಡ್ತಾರೆ. ನೀನು ಆಟದಲ್ಲಿ ಇಷ್ಟು ಮೋಸ ಮಾಡಿ ಗೆದ್ದಿದ್ಯಲ್ವಾ, ನಿನಗೆ ಬೇಕಿತ್ತ ಇವೆಲ್ಲ, ತಿಂತೀವಿ ಅಂತ ಒಂದೇ ಸಮ ತಿನ್ನೋದಲ್ಲ ಅಂತ ಅಂದರು. ಅದರ ಅರ್ಥ ಅವರಿಗೆ ಅವರು ಚೆನ್ನಾಗಿ ವಿವರಣೆ ಆಗಿ ಇವ್ರಿಗೆ ಹೇಳಿದ್ರು. ಬಟ್ ಇವಳಿಗೆ ಅರ್ಥ ಆಯಿತೋ ಏನೋ ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ಹೇಳಿದ್ಮೇಲೂ ಇವಳು ಅರ್ಥ ಮಾಡಿಕೊಂಡು ಅವನ ಹಿಂದೆ ಹೋಗೋದು ಬಿಟ್ಟರೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ತುಂಬ ಕ್ಲಿಯರಾಗಿ ಇದಾಗುತ್ತೆ. ತ್ರಿವಿಕ್ರಮ್ ಅವ್ರ ತಾಯಿಗೆ ಭವ್ಯನ್ ಕಂಡ್ರೆ ಇಷ್ಟ ಇಲ್ಲದೇ ಇರೋದಕ್ಕೆ ಈ ಥರ ಮಾತಾಡಿರೋ ಅಂಥದ್ದು ಅಂತ ಒಂದು ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಿರ್ತೀರೋ ಖಂಡಿತವಾಗ್ಲೂ ಬಿಗ್ ಬಾಸ್ ಒಂದು ಆಟ ಆಡೋಕ್ಕೆ ಅಂತ ಹೋಗಿರ್ತಾರೆ. ಯಾವುದೋ ಇನ್ನೂ ಅಕಸ್ಮಾತ್ ಬೇರೆ ಕಡೆನೇ ಹೋಗ್ಬೋದೇನೋ. ಈ ಆಟ ಆಡೋದನ್ನ ಬಿಟ್ಟು ಬೇರೆ ಒಂದು ಒಳಗಡೆ ಒಂದು ಲೈಫ್ನ ಇದನ್ನು ಮಾಡ್ಕೊತೀವಿ ಅಂತ ಹೋದರೆ ಅದೆಲ್ಲ ಆಗಲ್ಲ. ಒಂದು ಗೇಮ್ಗೆ ಅಂತ ಹೋಗಿರೋವಾಗ ಒಂದು ಗೇಮನ್ನ ಒಂದು ಇದರಲ್ಲಿ ರೀತಿ ನೋಡಿಕೊಂಡು ಆಟ ಆಡ್ಕೊಂಬನ್ನಿ. ಎಲ್ಲರ ಜೊತೆನೂ ಮಿಂಗಲ್ ಆಗಬೇಕು, ಎಲ್ಲರೂ ಇದಾಗಬೇಕು. ತ್ರಿವಿಕ್ರಮ್ ಜೊತೆಲೇ ಜಾಸ್ತಿ ಇರ್ತೀಯ. ಅವರು ನೋಡ್ತಾ ಇದ್ದಾರೆ ಈ ನಡುವೆ ಎಲ್ಲ ಯಾರ್ಯಾರು ಹೆಂಗೆ ಮಾತಾಡ್ತಾ ಇರ್ತಾರೆ ಇದರಲ್ಲೆಲ್ಲ ಅಂತ ನೋಡ್ತಾ ಇರ್ತಾರೆ. ಹಾಗಾಗಿ ಅವರು ಕೂಡ ಒಂದು ಲೈಟಾಗೆ ಒಂದು ಶಾಕ್ ಟ್ರೀಟ್ಮೆಂಟ್ ಥರ ಕೊಟ್ಟಿದ್ದಾರೆ. ಇದರಲ್ಲಿ ಅರ್ಥ ಮಾಡಿಕೊಂಡು ಭವ್ಯ ತ್ರಿವಿಕ್ರಮ್ನಿಂದ ಸ್ವಲ್ಪ ದೂರ ಹೋದರೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಇನ್ನು ಹೆಚ್ಚಾಗಿ ಇವ್ರನ್ನು ಎಳ್ಕೊಂಡು ಜಾಸ್ತಿ ಹೋಗ್ತಾ ಇರ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.